ಎಲ್ಲರಿಗೂ ನಮಸ್ಕಾರಗಳು. ನಾನು ಈಸೂರಿನಲ್ಲಿದ್ದೇನೆ. ನಿಮಗೆ ಈಸೂರಿನ ಬಗ್ಗೆ ಪ್ರಶ್ನೆ ಮೂಡುತ್ತಿದೆಯೇ? ಅದರ ಬಗ್ಗೆ ನಾನು ಹೇಳ್ತೀನಿ ಕೇಳಿ. 1947ರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ 1942 ಸ್ವತಂತ್ರ ಗ್ರಾಮ ಎಂದು ಬೋರ್ಡ್ ಹಾಕಿದ ಏಕೈಕ ಹಳ್ಳಿ ಎಂದರೆ ಈಸೂರು. ನಾವು ಈಸೂರಿನ ಒಂದು ಕಿರುನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ವರ್ಷ ಮಳೆ ಬರಲಿಲ್ಲ ಅಂತ ಬೆಳೆ ಬರಲಿಲ್ಲ, ಹಾಗಂತ ಕಂದಾಯ ಕಟ್ಟುವುದಕ್ಕೆ ಆಗತ್ತ ಅಂತ ಬ್ರಿಟಿಷರಿಗೆ ಹೇಳಿದಾಗ ನಾಯಿಗೆ ಹೊಡೆದಾಗಿ ಹೊಡೆದು ಬಿಟ್ಟರು. ತಿನ್ನುವುದಕ್ಕೆ ಅನ್ನ ಕಟ್ಟಿಕೊಂಡು ಬಂದಿದ್ವಿ, ಅದನ್ನು ಕಸಿದುಕೊಂಡು ಬಿಟ್ಟರು. ಮಕ್ಕಳಿಗೆ ದವಸ ಧಾನ್ಯ ಕಾಳು ಶೇಖರಣೆ ಮಾಡಿದ್ವಿ, ಅದನ್ನು ಕಸಿದುಕೊಂಡು ಬಿಟ್ಟರು. ನಮಗೆ ಇಲ್ಲಿ ಇರುವುದಕ್ಕೆ ಜಾಗವಿಲ್ಲವೇ? ನಮಗೆ ಇನ್ನು ಸಾಧ್ಯವೇ ಇಲ್ಲ. ಸ್ನೇಹಿತರೆ, ದೇಶದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೆಯುತ್ತಿದೆ. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನಾಯಕತ್ವದಲ್ಲಿ ಚಳವಳಿ ನಡೆಯುತ್ತಿದೆ. ನಮ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ನೀಡಿದ್ದಾರೆ. ಸ್ನೇಹಿತರೆ, ಈ ದಿನ ಆಗಸ್ಟ್ 9, 1942 ನಮ್ಮ ದೇಶದಲ್ಲಿ ಈಸೂರು ಮಾದರಿ ಎನಿಸಿಕೊಳ್ಳಬೇಕು. ಸ್ನೇಹಿತರೆ, ನಮ್ಮ ಗಾಂಧೀಜಿಯವರು ಸೆರೆಮನೆಯಲ್ಲಿದ್ದಾರೆ. ಅವರ ಎದುರಿನ ಮೇಲೆ ನಾವು ಹೇಗೆ ಚಳವಳಿ ನಡೆಸುವುದು? ಸ್ನೇಹಿತರೆ, ಗಾಂಧೀಜಿಯವರು ಸೆರೆಮನೆಯಲ್ಲಿದ್ದಾರೆ. ಕಸ್ತೂರ್ಬಾ ಅವರಿಗೆ ಹುಷಾರಿಲ್ಲ, ಅಂದರೂ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸುತ್ತಿದ್ದಾರಂತೆ. ನಾವು ಅದೇ ತರಹ ಚಳವಳಿ ಮಾಡಬೇಕು. ಸ್ವಾತಂತ್ರ್ಯದ ಪಂಚಗಳನ್ನು ನಾವು ಹಚ್ಚಬೇಕು, ಏನಂತೀರಾ? ನಾವು ಇಷ್ಟೇ ಮಾಡಿದರೆ ಸಾಲದು. ಸ್ವತಂತ್ರ ಅನ್ನುವ ಪದವನ್ನು ಅನುಷ್ಠಾನಕ್ಕೆ ತರಬೇಕು. ಸ್ವತಂತ್ರ ಅಂದರೆ ಸಾಕು, ಬ್ರಿಟಿಷರು ನಮ್ಮನ್ನು ಕೊಲ್ಲುತ್ತಾರೆ. ಹಾಗಂತ ನಾವು ಸುಮ್ಮನೆ ಕೂರಲು ಸಾಧ್ಯವಿಲ್ಲ. ಭಿತ್ತಿ ಪತ್ರವನ್ನು ಮನೆ ಮನೆಗೆ ಹಂಚಬೇಕು. ಏನು ಹೇಳುತ್ತೀರಾ? ಸ್ನೇಹಿತರೆ, ಈಗ ನಾವು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಸೇರಿದ್ದೇವೆ. ಸ್ವತಂತ್ರದ ಪಂಚುಗಳನ್ನು ಹಚ್ಚುವುದು ಹೇಗೆ? ಅದಕ್ಕೆ ನನ್ನ ಹತ್ರ ಒಂದು ಉಪಾಯವಿದೆ. ನಾವು ಕಂದಾಯವನ್ನು ಕಟ್ಟುವುದನ್ನು ನಿಲ್ಲಿಸಿಬಿಡೋಣ. ಅದೇ ಸ್ವತಂತ್ರದ ಮೊದಲ ಹೆಜ್ಜೆಯಾಗುತ್ತದೆ. ನಾವು ಇಷ್ಟು ಮಾಡಿದರೆ ಸಾಲದು. ಈ ಊರಿನಲ್ಲಿರುವ ಸರ್ಕಾರಿ ಕಚೇರಿಗಳು, ಶಾಲೆಗಳನ್ನು ದಿಕ್ಕರಿಸೋಣ. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಈ ಊರಿನ ಒಳಗೆ ಬರಲು ಹಾಗೆ ನೋಡಿಕೊಳ್ಳೋಣ. ಏನು ಹೇಳ್ತೀರಿ? ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ನೀವೆಲ್ಲರೂ ಕಂದಾಯ ಕಟ್ಟಬೇಕು. ಕಟ್ಟದಿದ್ದರೆ ಬ್ರಿಟಿಷರು ನಿಮಗೆ ಶಿಕ್ಷೆ ಕೊಡುತ್ತಾರೆ. ಕೇಳಪ್ಪೋ ಕೇಳಿ. ಶಾಂತವರೇ, ಕಂದಾಯ ಕಟ್ಟುವುದಕ್ಕೆ ಒಬ್ಬರು ಮನೆಯಿಂದ ಹೊರಗೆ ಬರಲೇ ಇಲ್ಲ. ನೀವು ಬರ್ತೀರಾ ಅಂತ ಹೆದರ್ಕೊಂಡು ಮನೆಯಲ್ಲಿ ಕೂತಿದ್ದಾರೆ ಅಂತ ತಿಳ್ಕೊಂಡ್ರ? ಹೆದರ್ಕೊಂಡು ಕೂತ್ರೆ ಏನ್ರಿ ಪ್ರಯೋಜನ? ನೀವ್ ಕಟ್ತೀರಾ, ಕರೀರಿ. ಎಲ್ಲರೂ ಕೇಳಿ, ಕಂದಾಯಾಧಿಕಾರಿಗಳು ಬಂದಿದ್ದಾರೆ. ಕಂದಾಯ ಕಟ್ಟದಿದ್ದರೆ ನಿಮಗೆ ಶಿಕ್ಷೆ ಆಗುತ್ತದೆ. ಹೇಗಿತ್ತು ಸರ್? ಘೋಷಣೆ ಕೂಗಿದರೂ ಒಬ್ಬರು ಮನೆಯಿಂದ ಹೊರಗೆ ಬರಲೇ ಇಲ್ಲ. ನಮಗೇನು ಮರ್ಯಾದೆ ಇಲ್ವಾ? ಹೌದು ಅನ್ಸುತ್ತೆ. ಏನ್ರಿ ನಿಮ್ ಮಾತಿನ ಅರ್ಥ? ಮರ್ಯಾದೆ ಇಲ್ಲದ ಮೇಲೆ ನಾವೇ ಇರಬೇಕು. ಬನ್ರಿ ಹೋಗೋಣ. ಇದು ಸ್ವತಂತ್ರ ಗ್ರಾಮ. ನಾವು ಕಂದಾಯ ಕಟ್ಟುವುದಿಲ್ಲ. ನೀವು ಇಲ್ಲಿಗೆ ಬರುವ ಹಾಗಿಲ್ಲ. ಇಲ್ಲಿ ನಿಮ್ಮ ಸರ್ಕಾರಿ ಕಚೇರಿ ಇರಬಾರದು.
ಅದಕ್ಕೆ ನನ್ನ ಹತ್ರ ಒಂದು ಉಪಾಯವಿದೆ. ನಾವು ಈಸೂರು ಗ್ರಾಮವನ್ನು ಸ್ವತಂತ್ರ ಗ್ರಾಮ ಎಂದು ಘೋಷಿಸೋಣ. ಎಲ್ಲರೂ ಬನ್ನಿ. ಮುಂದೆ ಟೋಪಿಯನ್ನು ಹಾಕಿ ಹ್ಯಾಟ್ ತೆಗೆದು ಬಿಸಾಕಿ. ಗಾಂಧಿ ಟೋಪಿಯನ್ನು ಹಾಕಿ ಹ್ಯಾಟ್ ತೆಗೆದು ಬಿಸಾಕಿ. ತೆರವಾಗಿ ವಂದೇ ಮಾತರಂ ಕೂಗಿ ರಾಷ್ಟ್ರಧ್ವಜಕ್ಕೆ ತಲೆಬಾಗಿ. ವಂದೇ ಮಾತರಂ ಕೂಗಿ ನಿಲ್ಲಯ್ಯವರ ಶೋಷಣೆ, ಇದುವೇ ನಮ್ಮ ಘೋಷಣೆ. ನಿಲ್ಲಯ್ಯವರ ಶೋಷಣೆ, ಇದುವೇ ನಮ್ಮ ಘೋಷಣೆ. ಗಾಂಧಿ ಟೋಪಿಯನ್ನು ಹಾಕಿ ಹ್ಯಾಟ್ಸ್ ತೆಗೆದು ಬಿಸಾಕಿ. ಗಾಂಧಿ ಟೋಪಿಯನ್ನು ಹಾಕಿ ಹ್ಯಾಟ್ಸ್ ತೆಗೆದು ಬಿಸಾಕಿ. ನೀವು ಕಂದಾಯವನ್ನು ಕಟ್ಟುವುದಿല്ലെಂದು ಹೇಳಿ ತಿಳಿಸಿದ್ರಿ. ನೀವು ಬ್ರಿಟಿಷ್ ಅಧಿಕಾರಿಯನ್ನು ಧಿಕ್ಕರಿಸಿದ್ದೀರಿ, ಧ್ವಜವನ್ನು ಹಾರಿಸಿದ್ದೀರಿ. ನೋಡಿ, ನೀವು ಮುಗ್ಧ ಜನರು, ಬೆಳ್ಳಗೆ ಇರುವುದಲ್ಲ ಹಾಲು ಎಂದು ನಂಬುತ್ತೀರಿ. ನಮ್ಮ ಕುಂಪಣಿ ಸರ್ಕಾರದವರು ಕರುಣಾಶೀಲರು, ನಿಮ್ಮ ದಡ್ಡತನವನ್ನು ಕ್ಷಮಿಸಿದ್ದಾರೆ. ನಾವು ನಿಮಗೆ ರಕ್ಷಣೆ ನೀಡುತ್ತೇವೆ. ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳೋದು ನಮಗೆ ತಿಳಿದಿಲ್ಲವೇ? ಅದು ತಪ್ಪ. ಬಂದ ದಾರಿಗೆ ಸೂಕ್ತವೆಲ್ಲವೆಂದು ಹೊರಟು ಬಿಡಿ. ಬೇಜವಾಬ್ದಾರಿ ಬ್ರಿಟಿಷ್ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ. ಏನು ಹೇಳುತ್ತೀರಾ? ಬ್ರಿಟಿಷರೇ, ಭಾರತವನ್ನು ಬಿಟ್ಟು ತೊಲಗಿ. ಮೊದಲು ಬಂದು ಕಂದಾಯ ಕಟ್ಟಿ, ಈ ಧ್ವಜವನ್ನು ಮೊದಲು ಕಿತ್ತು ಹಾಕಿ. ಇದು ನಮ್ಮ ಹಳ್ಳಿ ಬಾವುಟ. ಇದು ಸ್ವತಂತ್ರ ಗ್ರಾಮ. ಈ ಧ್ವಜವನ್ನು ನಾವು ತೆಗೆಯಲು ಬಿಡುವುದಿಲ್ಲ. ನಾವು ಶಾಂತ ರೀತಿಯಲ್ಲಿ ಪ್ರತಿಭಟಿಸುತ್ತಿದ್ದೇವೆ. ಕಿತ್ತಾಕಿ ಈ ಧ್ವಜವನ್ನು. ಹೊಡೆಯಿರಿ, ಹೊಡೆಯಿರಿ, ಹೊಡೆಯಿರಿ. ನಿಲ್ಲಿಸಿ, ನಿಲ್ಲಿಸಿ. ನಾವು ಮಾಡಿಬಿಟ್ಟ ಹಿಂಸೆ ಮಾಡಬಾರದಿತ್ತು. ಗಾಂಧೀಜಿಯವರು ಕೊಟ್ಟ ವಚನ ಮುರಿಯಬಾರದಿತ್ತು. ಲೋಕೇಶ್ ಅಣ್ಣ, ನಾವೇನು ಬೇಕಂತನೇ ಹಿಂಸೆ ಕೊಟ್ಟಿದ್ದು? ಅಧಿಕಾರಿಗಳು ಲಾಠಿ ಬೀಸಿದ್ರು, ಲೂಟಿ ಮಾಡಿದ್ರು, ಗಂಡಸರು ಹೆಣ್ಣು ಮಕ್ಕಳು ಅನ್ನದೇ ದೌರ್ಜನ್ಯ ನಡೆಸಿದ್ರು. ಅಷ್ಟಲ್ಲದೆ ತ್ರಿವರ್ಣ ಧ್ವಜವನ್ನು ಕಿತ್ತು ಹಾಕಿದ್ದೀರಿ. ಇದನ್ನೆಲ್ಲ ನೋಡಿ ನಾವು ಸುಮ್ಮನೆ ಇರಬೇಕಿತ್ತೇ? ನಿಮ್ಮ ಆದರ್ಶ, ಶಕ್ತಿ, ಅಭಿಮಾನ, ಗೌರವ ಎಲ್ಲದರ ಮೇಲೆ ನನಗೆ ಅಭಿಮಾನವಿದೆ. ಆದರೆ ಹಿಂಸೆ, ಪ್ರತಿಹಿಂಸೆ ಮಾಡಿದ್ದು ನನ್ನ ಮನಸ್ಸಿಗೆ ಘಾಸಿಯಾಗಿದೆ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯವಿದೆ. ನಾವು ಈಸೂರನ್ನು ಸ್ವತಂತ್ರ ಗ್ರಾಮ ಎಂದು ಘೋಷಿಸೋಣ. ಇಲ್ಲಿ ನಮ್ಮದೇ ದರ್ಬಾರು, ನಮ್ಮದೇ ರಾಜ್ಯಭಾರ. ತೀರ್ಮಾನ ಎಂದ ಮೇಲೆ ನಮ್ಮ ತೀರ್ಮಾನ ನಾವೇ ತೆಗೆದುಕೊಳ್ಳಬೇಕಲ್ಲವೇ? ಅದು ತಪ್ಪ. ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರೋಣ. ನಾವೆಲ್ಲರೂ ಒಟ್ಟಾಗಿ ಇರೋಣ. ಮುಂದೆ ಬರುವ ಆತಂಕಗಳಿಗೆ ಒಟ್ಟಾಗಿ ಹೆದರಿಸೋಣ. ಏನ್ ಹೇಳುತ್ತೀರಾ? ಇಂದು ಜನವರಿ 9, ಶಿಕಾರಿಪುರ ಬಳಿ ಇರುವ ಈಸೂರು ಗ್ರಾಮ. ಈ ಗ್ರಾಮದ ಜನರು ಸ್ವಾತಂತ್ರ್ಯ ಗ್ರಾಮವೆಂದು ಘೋಷಿಸಿ ಕಂದಾಯವನ್ನು ಕಟ್ಟದೆ ಕಂಪನಿ ಸರ್ಕಾರವನ್ನು ಧಿಕ್ಕರಿಸಿ ತ್ರಿವರ್ಣ ಧ್ವಜವನ್ನು ಆರಿಸಿ ಕಾನೂನು ಉಲ್ಲಂಘಿಸಿದ್ದಾರೆ ಹಾಗೂ ಕಂಪನಿ ಸರ್ಕಾರದ 2 ಪೊಲೀಸರ ಹತ್ಯೆಗೆ ಕಾರಣರಾಗಿದ್ದಾರೆ. ಕಾನೂನು ಉಲ್ಲಂಘಿಸಿದ ಗ್ರಾಮಕ್ಕೆ ಘನ ನ್ಯಾಯಾಲಯವು ಗೂರಪ್ಪ, ಮಲ್ಲಣ್ಣ, ಸೂರ್ಯನಾರಾಯಣಚಾರಿ, ಜಲಪ್ಪ ಇವರಿಗೆ ಘನ ನ್ಯಾಯಾಲಯವು ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಈಸೂರು ಗ್ರಾಮದ ಜನರು ಸ್ವತಂತ್ರರು. ಸ್ವತಂತ್ರ ಗ್ರಾಮದ ಚಿಹ್ನೆಯಾಗಿದೆ. ಅದೆಷ್ಟೋ ಸಂಖ್ಯೆಯ ಮಹನೀಯರ ತ್ಯಾಗದಿಂದ ನಮಗೆ ಸ್ವಾತಂತ್ರ್ಯ ದೊರಕಿದೆ. ಇಂದು ಈಸೂರು ಗ್ರಾಮದ ಮಹನೀಯರಿಗೆ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಗೌರವ ಸಲ್ಲಿಸೋಣ. बोलो भारत माता की। ಈಗ ಪಾತ್ರ ಪರಿಚಯ. ಪಲ್ಲವಿ, ಗಾನವಿ, ಅರ್ಷಿತಾ,
ಅದಿತಿ, ಮೌಲ್ಯ, ನವ್ಯ, ರಚನಾ, ಶ್ರಾವಣಿ, ಕೃತಿಕಾ, ಮೋಹಿತಾ, ದಿವ್ಯಾ, ದೀಪ್ತಿ, ಧನುಶ್ರೀ, ಸನ್ನಿಧಿ, ಶುಭಶ್ರೀ. बोलो भारत माता की, बोलो भारत माता की. ಧನ್ಯವಾದಗಳು.